ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಗಲೇ ಟೈಮ್ ಬಂದು 1 o'clock ಆಗಿದೆ. ನಾನು ಹೇಳಿದ್ದೆ ನಿಮಗೆ ನಿನ್ನೆ ವ್ಲಾಗಲ್ಲೇ ಏನಂತ ಹೇಳಿದ್ರೆ, ಇವತ್ತು ಗೃಹ ಪ್ರವೇಶ ಇದೆ, ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು. ಸೊ ಆಲ್ರೆಡಿ ರೆಡಿ ಆಗಿದ್ದಾಗಿದೆ. ಸೊ ಇವಾಗ ಹೊರಡಬೇಕು. ಅಲ್ಲಿ ರಮ್ಯಾ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಇವಾಗ ರಮ್ಯಾನ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಗೃಹ ಪ್ರವೇಶಕ್ಕೆ ಹೋಗಬೇಕು. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಂಗೆ ಈ ಬೇಸಿಗೆಗೆ ನಾವು ತುಂಬ ರೆಡಿಯಾಗಿ ಹೆವಿ ಸ್ಯಾರಿ ಎಲ್ಲ ಹಾಕೊಂಡು ಖಂಡಿತ ಹೋಗೋದಕ್ಕಾಗಲ್ಲ. ಸೊ ಎಷ್ಟು ಸಿಂಪಲಾಗಿ ರೆಡಿ ಆಗೋದಕ್ಕಾಗುತ್ತೋ ಅಷ್ಟು ಸಿಂಪಲಾಗಿ ನಾನಂತೂ ರೆಡಿ ಆಗಿದ್ದೀನಿ. ಖಂಡಿತ ನನಗೆ ಈ ಶೆಕೆಗಂತೂ ಫಂಕ್ಷನ್ ಊಟಗಳಾಗಿರ್ಬೋದು, ಫಂಕ್ಷನ್ ಅಟೆಂಡ್ ಮಾಡೋದು ಒಂಥರ ದೊಡ್ಡ ಟಾಸ್ಕ್ ಅಂತಲೇ ಅನ್ಬೋದು. ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಮತ್ತು ಅಲ್ಲಿಂದ ಬಿಸಿಲಲ್ಲಿ ಬರೋಷ್ಟರಲ್ಲಿ ಅಯ್ಯಪ್ಪ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ. ಸೊ ಈಗ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಯ್ತಾಯಿದ್ರು, ಅವ್ರದ್ದು ರೆಡಿ ಆಗಿದೆ, ಹೊರಡ್ತಾ ಇದ್ದೀವಿ. ಆಯ್ತನ್ರಿ, ನನ್ನನ್ನು ರೆಡಿ ಆಗಿಲ್ಲ ಅಂತ ಇದ್ರು ಇಷ್ಟೊತ್ತು. ಅವ್ರದ್ದು ಇನ್ನೂ ಆಗಿಲ್ಲ, ನನ್ನ ರೆಡಿಯಾಗಿ ನಿಂತಿದ್ದೀನಿ. ಸೊ ಇವಾಗ ಅವ್ರದ್ದು ರೆಡಿ ಆಗಿಲ್ಲ. ಅವ್ರದ್ದು ಇವಾಗ ರೆಡಿ ಆಗಿಲ್ಲ ಅಂದರೆ ಮಾತೇ ಇಲ್ಲ ಇವಾಗ ಅವ್ರದ್ದು. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಗೃಹ ಪ್ರವೇಶಕ್ಕೆ ಹೊರಟಿದ್ವಿ. ರಮ್ಯಾ ಅವ್ರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಅವ್ರ ಮನೆಗೆ ಹೋಗ್ಬಿಟ್ಟು ರಮ್ಯಾ ನವೀನ್ ಅವ್ರ ಮನೆಗೆ ಹೋಗಿದ್ದು, ಆಮೇಲೆ ಅಲ್ಲಿಂದ ನಂದಿತಾ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗೋದು ಪ್ಲ್ಯಾನ್ ಇದೆ ನಮ್ಮದು. ಸೊ ನೋಡ್ತಾ ಇದ್ದೀರಲ್ಲ, ಮಧ್ಯಾಹ್ನದ ಬಿಸಿಲು ಸ್ಟಾರ್ಟ್ ಆಗೋಗಿದೆ. ಮಧ್ಯಾಹ್ನದಲ್ಲಿ ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು. ರಮ್ಯಾ ನವೀನ್ ಮನೆ ಹತ್ರ ಕಾರ್ ನಿಲ್ಸಿದ್ವಿ, ಸ್ಕೂಟರ್ ನಿಲ್ಸಿದ್ವಿ. ಈಗ ಅವ್ರ ಕಾರಲ್ಲಿ ನಾವು ಫಂಕ್ಷನ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಜನ ಎಲ್ಲ ಈಗ ಬ್ಲಾಗ್ ಮಾಡಕ್ ಶುರು ಮಾಡ್ಕೊಬಿಟ್ಟಿದ್ದಾರೆ. ಇವರೊಬ್ರು ಬಾಕಿದ್ರು, ಚಿಂಟು ಮಾಡಿದ್ರು ಮೊನ್ನೆ, ಈಗ ಇವ್ರು ಮಾಡ್ತಾ ಇದ್ದಾರೆ. ಹಾಗೆ ಗೃಹ ಪ್ರವೇಶದ ರೀಚ್ ಆದ್ವಿ. ನಂದಿತಾ ಆಗಲೇ ಪೂಜೆ ಎಲ್ಲ ಮುಗಿಸಿದ್ರು ಅವ್ರ ಮನೆಯಲ್ಲಿ. ಸೊ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಆಂಟಿ ಮಂಗಳಾರತಿ ಎಲ್ಲ ಕೊಟ್ಟರು. ಹಾಗೆ ತೀರ್ಥ ಪ್ರಸಾದ ಎಲ್ಲ ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಮನೆಯನ್ನೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮನೆ ನೋಡಲಿಕ್ಕೆ ಹೊರಟಿದ್ವಿ. ನಾವು ಫುಲ್ಲು ಒಂದು ಸಲ ಹೋಗಿದ್ವಿ, ಮನೆ ಕೆಲಸ ಇನ್ನೂ ನಡೀತಾ ಇತ್ತು ಸ್ವಲ್ಪ ಆ ಸಮಯದಲ್ಲಿ. ನೋಡಿದ್ರಲ್ಲ ಕಿಚನ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದನ್ನು ಡೆಕೋರೇಟ್ ಮಾಡಿರೋದು ನಂದಿತಾನೇ ಪರ್ಸ್ನಲಿ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ ಡೆಕೋರೇಷನ್ನು, ತುಂಬ ಚೆನ್ನಾಗಿತ್ತು. ಕಿಚನ್ ಡೆಕೋರೇಷನ್ ಸಖತ್ ಇಷ್ಟ ಆಯಿತು ನನಗೆ. ಹಾಗೆ ಮನೆಯದ್ದು ವೀಡಿಯೋ ಎಲ್ಲ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಾನು, ರಮ್ಯಾ, ನವೀನ್, ಹಾಗೆ ನನ್ನ ಹಸ್ಬೆಂಡ್ ಇಷ್ಟು ಜನನು ನಾವು ಮನೆಯೆಲ್ಲ ನೋಡ್ಕೊಂಡು ಬರೋಣ ಬನ್ನಿ, ಆಮೇಲೆ ಊಟಕ್ಕೆ ಹೋಗೋಣ. ಹೇಗಿದ್ರು ಊಟದಲ್ಲಿ ಇನ್ನೂ ಸ್ವಲ್ಪ ರಶ್ ಇತ್ತು. ಸೊ ಊಟ ಖಾಲಿ ಆದಮೇಲೆ, ಇದು ಊಟದ ಹಾಲಲ್ಲಿ ಸ್ವಲ್ಪ ಖಾಲಿ ಆದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ಸ್ವಲ್ಪ ಅಷ್ಟರಲ್ಲಿ ಮನೆಯೆಲ್ಲ ನೋಡ್ಕೊಂಡು ಬರೋಣ ಒಂದು ರೌಂಡ್ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಎಲ್ಲ. ನಾನು ಆಗಲೇ ಹೇಳಿದಾಗೆ ನಿಮಗೆ ಕಿಚನ್ದು ತೋರಿಸ್ದೆ ಎಲ್ಲ, ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಮೇಲ್ಗಡೆ ನೋಡಿರಲಿಲ್ಲ, ಮೇಲ್ಗಡೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಮೇಲ್ಗಡೆ ಕೂಡ 2 ಬೆಡ್ರೂಮ್ ಇದೆ, ಹಾಗೆ ಬಾಲ್ಕನಿ ಇದೆ. ಹಾಯ್ ನಂದಿತಾ. ಫಸ್ಟ್ ಬಂದಿದ್ದಾರೆ, ನೆಕ್ಸ್ಟ್ ಯಾರು? ಫಸ್ಟ್ ಬಂದಿದ್ದು ನಾವು. ಸೌಮ್ಯಕ್ಕವ್ರು ಬಂದು ನೆಕ್ಸ್ಟ್ ವಾಸ ಇರೋದು ನೀವು. ಹಾಗೆ ಗೀತಾ ಮತ್ತು ಸರಿತಾ ಅವ್ರದ್ದು ಒಂದು ಸಾಂಗ್ ಇದೆ ಅಲ್ವ, ನೀಲಮೇಘ ಶ್ಯಾಮ. ಆ ಸಾಂಗಿಗೆ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರಮ್ಯಾ ರೀಲ್ಸ್ ಮಾಡ್ತಾಯಿದ್ವಿ. ಅಂದರೆ ಈ ಥರ ಒಂದು ಫಂಕ್ಷನಲ್ಲೇ ಅದೊಂದು ಶೂಟ್ ನಡೆದಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ವಿ. ಬಟ್ ನನ್ನ ತಂಗಿ ಏನೋ ಒಂದು ಸರಿಗೆ ಬಂದಿಲ್ಲ ಅಂದ್ಬಿಟ್ಟು, ನಾನು ಈ ರೀಲ್ಸ್ನ ನಂದು ಪಾರ್ಟ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನಾನು ರೀಲ್ಸ್ನ ಪೋಸ್ಟ್ ಮಾಡ್ತಾಳೆ ಕೊಲಾಬ್ ಮಾಡೆ ಅಂತ ನಾನು ವೆಯ್ಟ್ ಮಾಡ್ತಾನೆ ಇದ್ದೆ. ಹಾಗೆ ನಾವಿಬ್ಬರು ಈ ಸಮಯದಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದಾಯಿತು. ನಾನು ಹೇಳ್ದಾಗೆ ಪೋಸ್ಟ್ ಮಾಡಿ, ಅವಳು ಫೋನಲ್ಲಿ ಮಾಡಿದ್ರಿಂದ ಪೋಸ್ಟ್ ಮಾಡಿ ಅಂತ ಹೇಳ್ತಾನೆ ಇದ್ದೆ. ಕೊನೆಗೂ ಅವಳು ಪೋಸ್ಟ್ ಮಾಡಲಿಲ್ಲ. ನಮ್ಮ ಯಜಮಾನ್ರಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಕೊನೆಗೂ ಅವ್ರು ಸರಿಯಾಗಿ ಅದು ಕ್ಲಿಪ್ಪಿಂಗ್ ಒಂದಷ್ಟು ತೆಗಿತಾರೆ ವೀಡಿಯೋದು ಶೂಟ್ದು ಅಂತ ಅಂದ್ಕೊಂಡೆ, ಬಟ್ ಸರಿಗೆ ತೆಗ್ದಿಲ್ಲ ಅವರು.
ಹಾಗೆ ಫೈನಲಿ ಊಟಕ್ಕೆ ಬಂದ್ವಿ. ಫ್ರೆಂಡ್ಸ್, ಅಲ್ಲಿಂದ ಗೃಹ ಮನೆಗೆ ಪ್ರವೇಶ ಎಲ್ಲ ಬಂದ್ವಿ. ಮುಗಿಸ್ಕೊಂಡು ಬಂದ್ವಿ. ನಂಗಂತೂ ಈ ಬಿಸಿಲಿಗೆ ಬಂದಿರೋದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಒಂಥರ ಹಿಂಗಂದ್ರೆ ಟಯರ್ಡ್ ಆಗ್ತಾ ಇದೆ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಒಂದು ವಿಡಿಯೋ ಮಾಡೋದಿತ್ತು, ಅದನ್ನು ಮುಗಿಸ್ಬಿಟ್ಟು ಆಮೇಲೆ ರೆಸ್ಟ್ ಮಾಡೋಣ ಅಂತ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದಾಗೆ. ಹಾಗೆ ಚಿಂಟು ಕೂಡ ಕಾಲೇಜಿಂದ ಬಂದು ಯಾವುದೋ ಜ್ಯೂಸ್ ಬೇರೆ ತೊಗೊಬಂದ್ಬಿಟ್ಟು ಇವತ್ತು ನನಗೆ ಟ್ರೈ ಯಾವ ಜ್ಯೂಸ್ ಚಿಂಟು ಅದು? ಮೊಗ್ಗು ಅಂತ. ಯಾವ ಮೊಗ್ಗು ಅದು? ಎಮೋಜಿಯು ಎಮೋಜಿಯು ಮೊಗ್ಗು ಆ ಜ್ಯೂಸ್ ಅಂತ ತಗೊಬಂದು, ಯಪ್ಪ ಮೊದ್ಲೇ ನನ್ಗೆ ಶೆಕೆಯಲ್ಲಿ ಆಯ್ತಾ ಇಲ್ಲ, ನನಗೆ ಸಿಡಿ ಅಂತ ಅನ್ನಿಸ್ತೈತೆ ಆ ಶೆಕೆಗೂ ಅದಕ್ಕೂ ಹೊರಗಡೆಯಿಂದ ಬಂದಿರೋದಕ್ಕೂ. ಇವಳು ನನಗೆ ಕುಡಿ ಮಮ್ಮಿ, ಟೇಸ್ಟ್ ಮಾಡು ಮಮ್ಮಿ. ಆ ನೀರೆಲ್ಲ ಗೊತ್ತಲ್ಲ ನಿಮಗೆ, ಈ ಶೆಕೆನಲ್ಲಿ ಫಂಕ್ಷನ್ ಊಟ ಮಾಡಿದಾಗ ಊಟನೇ ಎಲ್ಲ ಮಾಡಿ ಹೊಟ್ಟೆ ಎಲ್ಲ ಭಾರ ಆದಂಗೆ ಆಗಿರುತ್ತೆ. ಅದ್ರ ಮೇಲೆ ನಮಗೆ ಏನು ತಿನ್ನೋಕ್ಕೂ ಆಗ್ತಿರಲ್ಲ, ಕುಡಿಲಿಕ್ಕೂ ಆಗ್ತಿರಲ್ಲ, ಹಂಗಾಗ್ತಿರುತ್ತೆ. ಅದಕ್ಕೆ ಬೇರೆ ಹಿಂಸೆ ಕೊಡ್ತಿರೋದು. ಟೇಸ್ಟ್ ಮಾಡು ಮಮ್ಮಿ ಅಂತ. ನನಗೆ ಟೇಸ್ಟ್ ಎಲ್ಲ ತೆಗೆದು ಬಿಡ್ತೀನಿ, ತೊಗೊಂಡು ಹೋದ್ರೆ ಸರಿ ಇವಾಗ ಆ ಕಡೆಗೆ ಅಂತ ಅಂದ್ಬಿಟ್ಟು ರೇಗಾಡ್ಬಿಟ್ಟು ಕಳಿಸಿದ್ದೀನಿ. ಅವಳಿಗಂತೂ ಬಿಸಿಲಲ್ಲಿ ಬಂದಿರೋದಕ್ಕೆ ಅವಳಿಗೆ ತಣ್ಣಗೆ ಆಗ್ತಾ ಇದೆ. ನಾವಂತೂ ನೀರೆಲ್ಲ ಕುಡ್ದು ಫುಲ್ಲು ಒಂಥರ ಆಗ್ತಿದೆ. ಒಂಥರ ಆಯಾಸ ಆದಂಗೆ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅನ್ನಂಗೆ ಅನ್ನಿಸ್ತಿದೆ ನನಗೆ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಬಂದು ರಮ್ಯಾ ಎಲ್ಲರಿಗೂ ಊಟಕ್ಕೆ ಇನ್ವೈಟ್ ಮಾಡಿದ್ಲು, ಶಿವು ಮತ್ತು ರಕ್ಷಿತನ್ಗೆ. ಹಾಗೆ ಅವ್ರ ಜೊತೆಗೆ ನಮಗೂ ಕೂಡ ಇನ್ವೈಟ್ ಮಾಡಿದ್ಲು. ಒಬ್ಬಟ್ಟು, ಬಜ್ಜಿ, ಕೋಸಂಬರಿ, ಅನ್ನ, ಸಾಂಬಾರೆಲ್ಲ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು, ಸೂಪರ್ವಾಗಿತ್ತು. ಅದನ್ನೇ ರೇಗಿಸ್ತಿದ್ವಿ. ನನ್ನ ತಂಗಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದೆಲ್ಲ ಕಲ್ತ್ಕೊಬಿಟ್ಟಿದ್ದಳಲ್ಲಪ್ಪ ಅಂತ ಅಂದ್ಬಿಟ್ಟು ಅವಳಿಗೆ ತಮಾಷೆ ಮಾಡ್ತಿದ್ವಿ. ಚೆನ್ನಾಗಿದೆಯೇನೆ, ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾಯಿದ್ಲು. ನಿಜ ಚೆನ್ನಾಗಿತ್ತು ಅಡುಗೆ ಎಲ್ಲ. ಅದರಲ್ಲೂ ಚಿತ್ರಾನ್ನ ಸೂಪರಾಗಿ ಮಾಡಿದ್ಲು. ಚಿತ್ರಾನ್ನ ಆಗಿರ್ಬೋದು, ಆಲೂಗಡ್ಡೆ ಬಜ್ಜಿ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಚಿಂಟುಗೆ ಹಾಗೆ ಜಸ್ಟ್ ಊಟ ಎಲ್ಲ ಮುಗಿಸಿ ಓಡಾಡ್ತಾ ಇದ್ದೀನಿ. ಈಗ ನೀವು ಇಬ್ರು ಒಬ್ರು ಕೇಳೋರ್ ಗಂಡ ಹೆಂಡತಿ ಇಬ್ರು ಬಂದ್ರೆ ಟಿಕೆಟ್ ಕೊಡ್ತೀನಿ, ಇಲ್ಲಾಂದ್ರೆ ನೀವು 3 ಜನ ಬಂದ್ರೆ ಪ್ರವೀಣ ನಿಮ್ಗೆ 2 ಟಿಕೆಟ್, ನೀವಿಬ್ರು ಬಂದ್ರೆ ನಿಮ್ಗೆ 1 ಟಿಕೆಟ್. ಹಾಗೆ ಫ್ರೆಂಡ್ಸ್, ಎಲ್ಲರೂ ಮಾತಾಡ್ತಾ ಕೂತ್ಕೊಂಡು ನಮಗೆ ಟೈಮ್ ಹೋಗಿದ್ದೆ ಗೊತ್ತಿಲ್ಲ. ನಾಳೆ ಎಲ್ಲರೂ GRSಗೆ ಹೋಗ್ತಿದ್ದಾರೆ, ಬಟ್ ನಾನು GRSಗೆ ಹೋಗ್ತಾ ಇಲ್ಲ. ನನಗೆ ಯಾಕೋ ಸ್ವಲ್ಪ ಆರಾಮಂತ ಅನ್ನಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಬರೋದಿಲ್ಲ, ನೀವೆಲ್ಲರೂ ಹೋಗ್ರಿ ಅಂತ ಹೇಳಿದೆ. ನಾನು ನನ್ನ ಹಸ್ಬೆಂಡ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಕರೀತಾಯಿದ್ರು. ಫೈನಲಿ ನೀವು ಹೋಗಿ ಬನ್ನಿರಿ ಅಂತ ಹೇಳ್ಬಿಟ್ಟು ನಮ್ಮ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಹಾಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಇವಾಗ ಹಂಗೆ ರಮ್ಯಾ ದೋಸೆಗೆ ಹಿಟ್ಟು ರುಬ್ಬಬೇಕು ಅಂತ ಹೇಳ್ತಾಯಿದ್ಲು. ಅದಾದಮೇಲೆ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.